ನಮ್ಮ ಜೀವನದಲ್ಲಿ ನಡೆಯೋ ಕೆಲವು ಘಟನೆಗಳನ್ನ ಎಷ್ಟೇ ವರ್ಷ ಆದರೂ ಮರೆಯೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ನಡೆದಂಥ ಆ ಒಂದು ಘಟನೆನ ನಿಮ್ಮ ಮುಂದೆ ತರಬೇಕು ಅಂತ ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದನೂ ಅನ್ಕೋತಾ ಇದ್ದೆ. ಅದಕ್ಕೆ ಕಾಲ ಈಗ ಕೂಡ ಬಂದಿದೆ. ಅದು 2019 ಫೆಬ್ರವರಿ 27. ಮಾಮೂಲಿಯ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದೆ. ಆಗ ಅಮ್ಮ ಕಾಲ್ ಮಾಡಿ, ನಾನು ರಾಮದೇವತೆ ಹಬ್ಬಕ್ಕೆ ಊರಿಗೆ ಬಂದ್ಬಿಟ್ಟಿದ್ದೀನಿ. ಮನೆಯವರೆಲ್ಲರೂ ನೀನು ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಡಪ್ಪ, ಹುಷಾರು ಕಣೋ. ಸರಿ ಅಮ್ಮ, ಆಯಿತು ಅಂತ ಹೇಳಿ ನಾನು ಹೊರಟೆ. ಹೋಗುವಾಗ ನನಗೆ ಗೊತ್ತಿರಲಿಲ್ಲ ಇದು ನನ್ನ ಲೈಫ್ಲೇ ಮರೆಯೋಕೆ ಆಗದೇ ಇರೋಂಥ ಒಂದು ಜರ್ನಿ ಆಗುತ್ತೆ ಅಂತ. ನಿಧಾನವಾಗಿ ನನ್ನ ಜರ್ನಿ ಸಿಟಿ ಬೆಳಕಿನಿಂದ ಹಳ್ಳಿ ಕತ್ಲೆ ಕಡೆಗೆ ಸಾಗಿತ್ತು. ನಾನು ಹೋಗ್ಬೇಕಾಗಿರೋ ದಾರಿ ಇನ್ನೂ ದೂರ ಇತ್ತು. ಹಳ್ಳಿ ಜನ ದೇವ್ರನ್ನ ಎಷ್ಟು ನಂಬ್ತಾರೋ ದೇವನು ಅಷ್ಟೇ ನಂಬ್ತಾರೆ. ಹಳ್ಳಿಯವ್ರಿಗೆ ಒಂದೊಂದು ದಾರಿಗೂ ಒಂದೊಂದು ಕತೆ. ಈ ದಾರಿ ಕತೆ ಹೇಳ್ಬೇಕು ಅಂತ ನಮ್ಮ ಮಾವ ಕಾಲ್ ಮಾಡಿದ್ರು. ಹಾಂ ಮಾವ. ಅವ್ರು ಹೇಳೋ ಪ್ರಕಾರ ಹಿಂದಿನ ಕಾಲದಲ್ಲಿ ಮಂತ್ರವಾದಿಗಳು ಮಸಾಣಿ ಪ್ರಯೋಗ ಮಾಡಿ ಎಷ್ಟೋ ಅತೃಪ್ತ ಆತ್ಮಗಳಿಗೆ ಮುಕ್ತಿ ಕೊಡ್ತಿದ್ದಂಥ ಜಾಗ ಅದು. ಅಲ್ಲಿ ಎಡಗಡೆ ಹೋಗ್ಬೇಡ ಅಂತ ಹೇಳಿದ ನಮ್ಮ ಮಾವನ ಮಾತಿಗೆ ಸರಿ ಅಂತ ಹೇಳಿ ಮ್ಯಾಪ್ ನೋಡಿದೆ. ಹತ್ರ ಆಗುತ್ತಲ್ಲ ಅಂತ ಗಾಡಿ ತಿರುಗಿಸಿದೆ. ಆ ತಿರುವು ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಸಾಣಿ ಪ್ರಯಾಗ ಅಂದರೆ ಸಿದ್ಧಿ ಪಡೆದಂಥ 11 ಮಂತ್ರವಾದಿಗಳು ಒಂದೇ ಯಾಗದಲ್ಲಿ ಭಾಗಿಯಾಗಿ ಊರಿಗೆ ಒಳ್ಳೆಯದಾಗಲಿ ಅಂತ ಅತೃಪ್ತ ಆತ್ಮಗಳಿಗೆ ಮುಕ್ತಿ ಸಿಗೋ ಹಾಗೆ ಮಾಡೋದು. ಕಾಲಕ್ರಮೇಣ ಆ ಜಾಗ ರಸ್ತೆಯಾಗಿ ಬದಲಾಯಿತು. ಇವತ್ತಿಗೂ ಎಷ್ಟೋ ಆತ್ಮಗಳು ಅಲ್ಲೇ ಕಾಯ್ತಾ ಇದೆ. ಅಮಾವಾಸ್ಯೆ ರಾತ್ರಿ ಆ ರಸ್ತೆಗೆ ಹೋಗೋರಿಗೆ ತೊಂದರೆ ಕೊಡುತ್ತೆ ಅನ್ನೋದು ಆ ಊರಿನವ್ರ ನಂಬಿಕೆ. ಇದನ್ನ ನಾನು ಕೇಳಿದಾಗ ನನ್ಗನ್ಸಿದ್ದು, ಇವರೆಲ್ಲ ಯಾವ ಕಾಲದಲ್ಲಿ ಅವರೇ ದೆವ್ವ ಅಂತೆ, ಭೂತ ಅಂತೆ, ಬಿಚ್ಚಂತೆ. ನೈಟ್ಲಿ ಡ್ರೈವ್ ಮಾಡೋ ಮಜಾನೇ ಬೇರೆ. ನಮ್ಮ ಮಾವ ಹೇಳ್ದಾಗ್ಲೇ ನನಗೆ ಗೊತ್ತಾಗಿದ್ದು ಇವತ್ತೇ ಆ ಅಮಾವಾಸ್ಯೆ ಅಂತ. ನನ್ನಿಂದೆ ನಂತರದ್ದೇ ಕಾರಣ ಸಹಾಯ ಕೇಳೋಣ ಅಂದ್ಕೊಂಡೆ. ಅವಾಗ ಸರ್ ಯಾಕೋ ಗಾಡಿ ಏನೋ ಒಂದು ಸ್ವಲ್ಪ ಮಾತಾಡ್ತಾ ಇಲ್ಲ.
ಕಾರ್ ಡೋರ್ ಓಪನ್ ಮಾಡೋಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಆಗಲಿಲ್ಲ. ಎಸ್, ಕಾರ್ ಹೊರಗಡೆ ಇದ್ದಿದ್ದು, ಕಾರ್ ಒಳಗಡೆ ಇದ್ದಿದ್ದು ಎರಡೂ ನಾನೇ. ನನ್ನ ಪಾಸ್ಟ್, ನನ್ನ ಫ್ಯೂಚರ್ ಎರಡರಲ್ಲೂ ನಾನು ಪ್ರೆಸೆಂಟ್ ಆಗಿದ್ದೆ. ನಾನು ಕಂಡುಬಿಟ್ಟಾಗ ಮನೇಲಿದ್ದೆ. ಬೆಳಗ್ಗೆ ನಮ್ಮ ಮಾವ ಹೋಗಿ ಕಾರ್ ತಗೊಬಂದ್ರಂತೆ. ಅವತ್ತು ರಾತ್ರಿ ಆದ ಅನುಭವ ಭ್ರಮೆನ ಇಲ್ಲ ಭೂತನ ಗೊತ್ತಿಲ್ಲ, ತಿಳ್ಕೊಳ್ಳೋ ಧೈರ್ಯನೂ ಮಾಡಲಿಲ್ಲ. ಅವತ್ತು ರಾತ್ರಿ ಮನೆಗೆ ಹೇಗೆ ಬಂದೆ ಅನ್ನೋದು ಇವತ್ತು ಯಕ್ಷ ಪ್ರಶ್ನೆ ಆಗೋಗಿದೆ. ಫೈನಲಿ ನಂಗೆ ಗೊತ್ತಾಗಿದ್ದೇನೆಂದ್ರೆ, ನಾವು ಲೂಪಲ್ಲಿ ಸಿಗಾಕೊಂಡಿದ್ದೆ. ನನ್ಗಾದಿ ಅನುಭವದ ಹೆಸರು